ಎಲ್ಲರಿಗೂ ಗುರು ಸಿನಿಮಾ ಸಮಾಚಾರಕ್ಕೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಓಜಿ ಮೂವಿ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ. ಅಂದರೆ ತೆಲುಗು ಭಾಷೆಯಲ್ಲಿರುವ ದೇ ಕಾಲ್ ಹಿಮ್ ಓಜಿ ಮೂವಿ. ಇದೊಂದು ಆ್ಯಕ್ಷನ್ ಕ್ರೈಮ್ ಸಿನಿಮಾವಾಗಿದ್ದು ಈ ಸಿನಿಮಾವನ್ನು ಸುಜಿತ್ ರವರು ಡೈರೆಕ್ಟ್ ಮಾಡಿದ್ದಾರೆ. ಡಿ.ವಿ.ವಿ. ದಾನಯ್ಯ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಸಿನಿಮಾದ ಮೇನ್ ಲೀಡ್ ರೋಲ್ ಪಾತ್ರದಲ್ಲಿ ಪವನ್ ಕಲ್ಯಾಣ್ ರವರು ನಟಿಸಿದ್ದು ಇವರು ಓಜಸ್ ಗಂಭೀರ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವರ ಜೊತೆಗೆ ಜೋಡಿಯಾಗಿ ಪ್ರಿಯಾಂಕಾ ಮೋಹನ್ ಡಾಕ್ಟರ್ ಕಣ್ಮಣಿ ಆಗಿ ಕಾಣಿಸಿಕೊಂಡಿದ್ದಾರೆ. ವಿಲನ್ ಪಾತ್ರದಲ್ಲಿ ಇಮ್ರಾನ್ ಹಾಸ್ಮಿ ಓಮಿ ಬಹು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದಲ್ಲದೆ ಈ ಸಿನಿಮಾದಲ್ಲಿ ಶ್ರೇಯಾ ರೆಡ್ಡಿ, ಅರ್ಜುನ್ ದಾಸ್, ತೇಜ್ ಸಪ್ರು, ವೆಂಕಟ್, ಶ್ಯಾಮ್ ಕೂಡ ಅಭಿನಯಿಸಿದ್ದಾರೆ. ಈ ಸಿನಿಮಾ ಮ್ಯೂಸಿಕ್ ಮತ್ತು BGM ವಿಷಯಕ್ಕೆ ಬಂದರೆ ತಮನ್ ರವರು ಪವನ್ ಕಲ್ಯಾಣ್ ರವರಿಗಂತಲೇ ಸ್ಪೆಷಲ್ ಎಫೆಕ್ಟ್ ಕೊಟ್ಟಿದ್ದಾರೆ. ಈ ಸಿನಿಮಾ ಪ್ಲಾಟ್ ಅಂದರೆ ಒಂದು ಟೈಮ್ನಲ್ಲಿ ಮುಂಬೈನೇ ಆಳುತ್ತಿದ್ದ ಓಜಸ್ ಗಂಭೀರ ಓಜಿ ಈಗ 10 ವರ್ಷದ ನಂತರ ವಾಪಸ್ ಬಂದಿದ್ದಾರೆ. ಯಾಕೆ ವಾಪಸ್ ಬಂದಿದ್ದಾರೆ, ಅವರ ವೈರತ್ವಕ್ಕೆ ಕಾರಣ ಏನು, ಇದಕ್ಕೆ ಇಮ್ರಾನ್ ಹಾಸ್ಮಿ ಓಮಿ ಬಹು ಹೇಗೆ ರಿಲೇಟೆಡ್ ಆಗ್ತಾರೆ ಅನ್ನೋದೇ ಈ ಕಥೆಯಲ್ಲಿ ತೋರಿಸುವಂತಹ ಮೇನ್ ಪಾಯಿಂಟ್. ಈಗ ನಾನು ಹೇಳ್ತಿರೋ ವಿಷಯ ಆಲ್ರೆಡಿ ನಿಮಗೆ ಟ್ರೈಲರ್ನಲ್ಲಿ ತೋರಿಸಿದ್ದಾರೆ. ಸಿನಿಮಾದಲ್ಲಿ ಸ್ಲೋ ಮೋಷನ್ ತುಂಬ ಜಾಸ್ತಿ ಇದೆ. ಇದು ಪವನ್ ಕಲ್ಯಾಣ್ ಅವರನ್ನ ಹೈಲೈಟ್ ಮಾಡೋದಕ್ಕೆ ಅನ್ಕೋಬಹುದು. ಆದರೆ ತುಂಬ ಯೂಸ್ ಮಾಡಿದ್ರಿಂದ ಸ್ವಲ್ಪ ಬೇಸರ ಅನಿಸ್ತು. ಈ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಡಿಸೈನ್ಸ್ ಆ್ಯಂಡ್ ಗ್ರಾಫಿಕ್ಸ್ ಚೆನ್ನಾಗಿದೆ. ಪವನ್ ಕಲ್ಯಾಣ್ ಅವರು ಅವರ ಪಾತ್ರಕ್ಕೆ ಎಷ್ಟು ಬೇಕೋ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಆದರೂ ಈ ಸಿನಿಮಾ ಪವನ್ ಕಲ್ಯಾಣ್ ಅವರ ಅಭಿಮಾನಿಗಳಿಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದಾಗಿದೆ. ಈ ಸಿನಿಮಾವನ್ನು 2023 ಏಪ್ರಿಲ್ನಲ್ಲಿ ಮುಂಬೈನಲ್ಲಿ ಶೂಟ್ ಮಾಡಿದರು. ಆದರೆ ಇಷ್ಟು ಲೇಟಾಗಿ ರಿಲೀಸ್ ಆಗೋಕ್ಕೆ ಕಾರಣ ಪವನ್ ಕಲ್ಯಾಣ್ ಅವರ ಬ್ಯುಸಿ ಶೆಡ್ಯೂಲ್ ಕೂಡ ಅನ್ಕೋಬಹುದು. ಈ ಸಿನಿಮಾ ನೋಡ್ಬೇಕಾದ್ರೆ ನನಗೆ ಏನನ್ನಿಸ್ತು ಅಂದರೆ ಈ ಸಿನಿಮಾದಲ್ಲಿ ಫೈಟ್ ಮತ್ತು BGM ಜಾಸ್ತಿ ಇದೆ ಆ್ಯಂಡ್ ಮತ್ತೆ ತೋರಿಸಿದ್ನೇ ಮತ್ತೆ ರಿಪೀಟ್ ಮಾಡಿ ತೋರಿಸ್ತಿರ್ತಾರೆ. ಈ ಸಿನಿಮಾದ ಬಡ್ಜೆಟ್ ಬಂದು 250 crore ಮತ್ತು ರನ್ನಿಂಗ್ ಟೈಮ್ ಬಂದು 2 hours 34 minutes. ಇಷ್ಟೆಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಗುರು ಸಿನಿಮಾ ಸಮಾಚಾರ. ವಂದನೆಗಳು.